ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಜುಮಲಾಪುರ ಗ್ರಾಮದ ನಿವಾಸಿ ಮಲ್ಲೇಶ್ ಕಕ್ಕೇರಿ ಅವರ ಗುಡಿಸಲು 12/3/2024ರಂದು ಆಕಸ್ಮಿಕವಾಗಿ ಬೆಂಕಿಗೆ ಆಹುತಿಯಾಗಿ ಒಟ್ಟು ಸುಟ್ಟು ಕುರುಕಲಾಗಿ ಹೋಗಿದೆ ಎಂದು ಗುರುವಾರ ಜುಮಲಾಪುರ ಗ್ರಾಮಕ್ಕೆ ಹುಣಸಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಚಂದ್ರಶೇಖರ ದಂಡಿನ ಅವರು ಭೇಟಿ ನೀಡಿ ಬೆಂಕಿಗೆ ಆಹುತಿಯಾಗಿರುವಂತಹ ಮಲ್ಲೇಶ್ ಕಕ್ಕೇರಿ ಅವರ ಕುಟುಂಬಕ್ಕೆ 10,000 ರೂಪಾಯಿ ವೈಯಕ್ತಿಕ ಧನ ಸಹಾಯವನ್ನ ಮಾಡಿದ್ರು ಮತ್ತು ಸರ್ಕಾರಿ ಸೌಲಭ್ಯ ಕೊಡಿಸುವ ಭರವಸೆಯನ್ನ ನೀಡಿದ್ದಾರೆ. ಸ್ಥಳದಲ್ಲಿಯೇ ತಾಲೂಕು ತಹಸೀಲ್ದಾರ್ ಬಸಲಿಂಗ ನೈಕೋಡಿ ಅವರ ಜೊತೆ ದೂರವಾಣಿ ಮೂಲಕ ಮಾತನಾಡಿ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಒದಗಿಸುವಂತೆ ಮನವರಿಕೆ ಮಾಡಿದ್ರು. ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಸೊಸೈಟಿಯಿಂದ 1 ಚೀಲ ಅಕ್ಕಿ ಕೊಡಲು ತಿಳಿಸಿ ಕುಟುಂಬಕ್ಕೆ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಚನ್ನಬಸಪ್ಪ ಬಂಗಿ, ಯಲ್ಲಪ್ಪಗೌಡ ರಾಯನಗೋಳ್, ಹಾಲಪ್ಪಗೌಡ ದೊಡ್ಡಮನಿ ಮತ್ತು ಗಣಮಗೌಡ ಬಿರಾದಾರ್, ಸಾಯಿಬಣ್ಣ ಬಂಗಿ, ವೀರಭದ್ರಪ್ಪ ಹೊಸಮನಿ, ಹನುಮಂತರಾಯ್ ಕುರಿ ಸೇರಿದಂತೆ ಇನ್ನಿತರರು ಪಕ್ಷದ ಕಾರ್ಯಕರ್ತರು ಭಾಗಿಯಾಗಿದ್ದರು.